ದಲಿತ ಯುವಕನನ್ನ ಮದುವೆಯಾಗಿದ್ದಕ್ಕೆ ರಾಕ್ಷಸನಾದ ತಂದೆ, ಹೆತ್ತ ಅಪ್ಪನಿಂದಲೇ ಗರ್ಭಿಣಿ ಮಗಳ ಮರ್ಯಾದಾ ಹತ್ಯೆ. ಇದು ನಿಜಕ್ಕೂ ಇಡೀ ಮಾನವ ಸಮಾಜ ತಲೆ ತಗ್ಗಿಸುವ ಘಟನೆ. ಕೀಳು ಜಾತಿಯ ಯುವಕನ ಜೊತೆ ನನ್ನ ಮಗಳು ಮದುವೆಯಾಗಿದ್ದಾಳೆ ಅಂತ ಕ್ರೋಧಗೊಂಡ ತಂದೆ ಗರ್ಭಿಣಿ ಮಗಳನ್ನ ಬರ್ಬರವಾಗಿ ಕೊಂದು ಹಾಕಿದ್ದಾನೆ. ಧಾರವಾಡ ಜಿಲ್ಲೆ ಹುಬ್ಬಳ್ಳಿ ತಾಲೂಕಿನ ಇನಾಂ ವೀರಾಪುರ ಗ್ರಾಮದಲ್ಲಿ ಈ ಘಟನೆ ನಡೆದಿದೆ. 8 ತಿಂಗಳ ಹಿಂದೆ 19 ವರ್ಷದ ಯುವತಿ ಮಾನ್ಯ ತನ್ನದೇ ಗ್ರಾಮದ ದಲಿತ ಯುವಕ ವಿವೇಕಾನಂದ ದೊಡ್ಡಮನಿ ಜೊತೆ ಪ್ರೀತಿಸಿ ಮದುವೆಯಾಗಿದ್ಲು. ಯುವತಿ ಕುಟುಂಬದವರು ವಿರೋಧಿಸಿದ್ದಕ್ಕೆ ತಹಶೀಲ್ದಾರ್ ಹಾಗೂ ಪೊಲೀಸರು ಎರಡೂ ಕುಟುಂಬದವರನ್ನ ಕರೆಸಿ ಬುದ್ಧಿ ಹೇಳಿ ಮುಂಜಾಗ್ರತಾ ಕ್ರಮವಾಗಿ ಪ್ರಕರಣ ದಾಖಲಿಸಿದರು. ನಂತರ ಪ್ರಾಣ ಭಯದಿಂದ ದಂಪತಿ ಹಾವೇರಿಗೆ ಹೋಗಿ ವಾಸ ಇದ್ರು. ಡಿಸೆಂಬರ್ 8ರಂದು ಇನಾಂ ವೀರಾಪುರಕ್ಕೆ ದಂಪತಿ ಮರಳಿದ್ರು. ಹೊಲದಲ್ಲಿ ಕೆಲಸ ಮಾಡ್ತಾ ಇದ್ದ ವಿವೇಕಾನಂದ ಹಾಗೂ ಅವರ ತಂದೆ ಮೇಲೆ ಭಾನುವಾರ ಯುವತಿಯ ಕುಟುಂಬದವರು ಹಲ್ಲೆ ನಡೆಸಿದ್ದಾರೆ. ನಂತರ ಅವರ ಮನೆಗೆ ತೆರಳಿ ಮಾನ್ಯ ಹಾಗೂ ವಿವೇಕಾನಂದ ಕುಟುಂಬದವರ ಮೇಲೆ ಯುವತಿಯ ತಂದೆ ಹಾಗೂ ಸಂಗಡಿಗರು ದಾಳಿ ಮಾಡಿದ್ದಾರೆ. ಗರ್ಭಿಣಿ ಎಂಬುದನ್ನು ನೋಡದೆ ಪೈಪ್ ಮತ್ತು ಗುದ್ದಲಿಯಿಂದ ಹಲ್ಲೆ ಮಾಡಿದ್ದಾರೆ. 8 ತಿಂಗಳ ಗರ್ಭಿಣಿಯಾಗಿದ್ದ ಯುವತಿಯ ತಲೆ ಹಾಗೂ ಹೊಟ್ಟೆ ಭಾಗಕ್ಕೆ ಗಂಭೀರ ಗಾಯವಾಗಿದೆ. ನಂತರ ಚಿಕಿತ್ಸೆಗಾಗಿ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು. ಚಿಕಿತ್ಸೆಗೆ ಸ್ಪಂದಿಸದೆ ಮಾನ್ಯ ಹಾಗೂ ಹೊಟ್ಟೆಯಲ್ಲಿದ್ದ ಮಗು ಸಹ ಮೃತಪಟ್ಟಿದೆ. ಘಟನೆಯಲ್ಲಿ ಮತ್ತಿಬ್ಬರಿಗೂ ಗಂಭೀರ ಗಾಯಗಳಾಗಿವೆ. ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ದಾರೆ. ವಿದ್ಯಾಕಾಶಿ ಧಾರವಾಡ ಜಿಲ್ಲೆಯಲ್ಲಿ ಇಡೀ ನಾಗರಿಕ ಸಮಾಜವೇ ತಲೆ ತಗ್ಗಿಸುವಂಥ ಘಟನೆ ನಡೆದಿದೆ. ಅನ್ಯ ಜಾತಿ ಯುವಕನನ್ನು ಮದುವೆ ಆದಲು ಅಂತ ಒಂದೇ ಒಂದು ಕಾರಣಕ್ಕೆ ತಂದೆಯೇ ತನ್ನ ಸ್ವಂತ ಮಗಳನ್ನು 7 ತಿಂಗಳ ಗರ್ಭಿಣಿಯನ್ನು ಹತ್ಯೆ ಮಾಡಿರುವಂಥದ್ದು ಇಡೀ ಸಮಾಜವೇ ತಲೆ ತಗ್ಗಿಸ್ತಾ ಇದೆ. ಮಾನ್ಯ ಪಾಟೀಲ್ ಅಂತ್ಯಕ್ರಿಯೆ ಸುಗಮವಾಗಿ ಜರುಗಿದೆ. ಆದರೆ ಗ್ರಾಮದಲ್ಲಿ ಇನ್ನೂ ಕೂಡ ಬೂದಿ ಮುಚ್ಚಿದ ಕೆಂಡದಂತಿದೆ. ಹೀಗಾಗಿ ಗ್ರಾಮದಲ್ಲಿ ಪೊಲೀಸ್ ಭದ್ರತೆಯನ್ನು ಹಾಕಿರುವಂಥದ್ದು. ವಿವೇಕಾನಂದ ಮತ್ತು ಮಾನ್ಯ ಪಾಟೀಲ್ ಇಬ್ಬರು ಸುಂದರ ಜೀವನವನ್ನು ನಡೆಸಬೇಕಂತ ಕನಸು ಕಂಡಿದ್ದರು. ಆದರೆ ಜಾತಿ ಎಂಬ ಸಂಕೋಲೆ ಅವರ ಕನಸಿಗೆ ಕೊಳ್ಳಿಯನ್ನು ಇಟ್ಟಿರುವಂಥದ್ದು. ಅಂದಹಾಗೆ ಮಾನ್ಯ ಮತ್ತು ವಿವೇಕಾನಂದ ಇಬ್ಬರು ಹುಬ್ಬಳ್ಳಿ ಖಾಸಗಿ ಕಾಲೇಜಿನಲ್ಲಿ ಡಿಗ್ರಿ ಓದ್ತಾ ಇದ್ದಾಗ ಇನ್ಸ್ಟಾಗ್ರಾಮ್ ಮೆಸೇಜ್ನಿಂದ ಪ್ರೀತಿ ಹುಟ್ಟಿತ್ತು. ಈ ವಿಚಾರ ಎರಡೂ ಕುಟುಂಬಕ್ಕೂ ತಿಳಿದಿತ್ತು. ಇಬ್ಬರ ಪ್ರೀತಿಗೆ ಯುವತಿಯ ಕುಟುಂಬಸ್ಥರು ವಿರೋಧಿಸಿದರು. ಯುವತಿ ಯಾವುದೇ ಕಾರಣಕ್ಕೂ ವಿವೇಕಾನಂದನನ್ನ ಬಿಟ್ಟು ಬದುಕೋದಿಲ್ಲ ಅಂತ ಹಠ ಹಿಡಿದಿದ್ದು ಕಳೆದ ಜೂನ್ 19ರಂದು ಹುಬ್ಬಳ್ಳಿಯಲ್ಲಿ ರಿಜಿಸ್ಟರ್ ಮದುವೆಯಾಗಿದ್ದರು. ಬಳಿಕ ಊರು ಬಿಟ್ಟು ಹೋಗಿ ಹಾವೇರಿಯಲ್ಲಿ ವಾಸವಾಗಿದ್ದರು. ಇದೀಗ ಮಾನ್ಯ 7 ತಿಂಗಳ ಗರ್ಭಿಣಿಯಾಗಿದ್ದು ತಂದೆಯಿಂದಲೇ ಕೊಲೆಯಾಗಿದ್ದಾಳೆ. ಈ ಸಂಬಂಧ ಹುಬ್ಬಳ್ಳಿ ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಆರೋಪಿ ಪ್ರಕಾಶ್ ಗೌಡ ಪಾಟೀಲ್ ಸೇರಿ 3ರನ್ನ ಬಂಧಿಸಲಾಗಿದೆ. ಹಲ್ಲೆ ಮಾಡಿದಂಥ ಸಂದರ್ಭದಲ್ಲಿ ಮಾನ್ಯ ಹುಡುಗಿ ಸುಮಾರು 20 ವರ್ಷ ವಯಸ್ಸಿದೆ. ಆಕೆಗೆ ಸುಮಾರು 6-7 ತಿಂಗಳ ಹಿಂದೆ ಅಂದರೆ ಮೇ 2025ರಲ್ಲಿ ಅದೇ ಗ್ರಾಮದ ಒಬ್ಬ ಹುಡುಗನ ಜೊತೆ ಮದುವೆ ಆಗಿತ್ತು. ಗಂಡನ ಮನೆಯಲ್ಲೇ ಆಕೆ ವಾಸ ಮಾಡ್ತಾ ಇದ್ಲು. ಆ ಹಲ್ಲೆ ಆದ ನಂತರ ಹುಬ್ಬಳ್ಳಿಯಲ್ಲಿರುವಂಥ ವಿವೇಕಾನಂದ ಹಾಸ್ಪಿಟ್ಲಿಗೆ ತೊಗೊಂಬಂದಾಗ ಸಂಜೆ ರಾತ್ರಿ 9:15 ಆಕೆ ಪ್ರಾಣ ಹೋಗಿದೆ. ಹುಬ್ಬಳ್ಳಿ ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ SP ಅವರು ಪ್ರಕರಣ ದಾಖಲು ಮಾಡ್ಕೊಂಡಿದ್ದಾರೆ. ಮತ್ತು ಈಗಾಗಲೇ ಈ ಒಂದು ಕೃತ್ಯದಲ್ಲಿ ಭಾಗಿಯಾಗಿರೋ ಒಟ್ಟು 3 ಜನರನ್ನು ಅರೆಸ್ಟ್ ಮಾಡಿದ್ದಾರೆ. ಇನ್ನೂ ಭಾಳಷ್ಟು ಜನರನ್ನು ಅರೆಸ್ಟ್ ಮಾಡುವಂಥ ಪ್ರೋಸೆಸ್ಸಲ್ಲಿದ್ದಾರೆ. ನಿನ್ನೆ ಸಂಜೆ ಸುಮಾರು 6 ಗಂಟೆಗೆ ಇನಾಂ ವೀರಾಪುರ ಊರಲ್ಲಿ ಹುಬ್ಬಳ್ಳಿ ಗ್ರಾಮೀಣ ಪೊಲೀಸ್ ಠಾಣೆ ಸ್ಥಳದಲ್ಲಿ ಒಂದು ಘಟನೆ ನಡೆದಿದೆ. ಲೇಡಿ ಮಾನ್ಯ ಅಂತ 20 ವರ್ಷ ಅವರು ಸತ್ತೋಗಿದ್ದಾರೆ. ಅವ್ರ ಮೇಲೆ ಹಲ್ಲೆ ಆಗಿದೆ. ಹಲ್ಲೆ ಮಾಡಿದರು ಅವರ ತಂದೆ ಮತ್ತು ಕುಟುಂಬಸ್ಥರು. ಅದಾದಮೇಲೆ ಅವರಿಗೆ ವಿವೇಕಾನಂದ ಹಾಸ್ಪಿಟಲ್ ಕರ್ಕೊಂಡು ಬಂದು ಸುಮಾರು 9:15ಗೆ ಡಾಕ್ಟರ್ಸ್ ಅವರಿಗೆ ಡಿಕ್ಲೇರ್ ಮಾಡಿದರು. 11 ಗಂಟೆಗೆ FIR ಆಗಿದೆ. 1:30ಗೆ ನಾವು 3 ಜನಕ್ಕೆ ಅರೆಸ್ಟ್ ಮಾಡಿದ್ದೀವಿ. ಮಾನ್ಯ ಅಂತ್ಯಕ್ರಿಯೆಗೂ ಅಡ್ಡಿಯಾದ ಜಾತಿ. ಊರ ಹೊರಗಿನ ಹಳ್ಳದ ದಂಡೆಯಲ್ಲಿ ಅಂತ್ಯಕ್ರಿಯೆ. ಇನ್ನು ಮಾನ್ಯ ಅಂತ್ಯ ಸಂಸ್ಕಾರಕ್ಕೂ ಜಾತಿ ಅಡ್ಡಿಯಾಗಿದೆ. ಮಾನ್ಯ ಅಂತ್ಯ ಸಂಸ್ಕಾರಕ್ಕೆ ಸ್ಮಶಾನದಲ್ಲಿ ಅವಕಾಶ ಸಿಗಲಿಲ್ಲ. ಹೀಗಾಗಿ ಗ್ರಾಮ ಪಂಚಾಯಿತಿ ಸಿಬ್ಬಂದಿಯಿಂದಲೇ ಗ್ರಾಮದ ಹೊರವಲಯದ ಹಳ್ಳದ ದಡದಲ್ಲಿ ಅಂತ್ಯಕ್ರಿಯೆ ಮಾಡಲಾಯಿತು. ಪೋಸ್ಟ್ ಮಾರ್ಟಂ ಬಳಿಕ ಪೊಲೀಸ್ ಬಿಗಿ ಭದ್ರತೆಯಲ್ಲಿ ಇನಾಂ ವೀರಾಪುರ ಗ್ರಾಮಕ್ಕೆ ತರಲಾಯಿತು. ಯುವಕ ವಿವೇಕಾನಂದ ಕುಟುಂಬಸ್ಥರಿಗೆ ಮಾನ್ಯ ಶವ ಹಸ್ತಾಂತರಿಸಲಾಯಿತು. ದುರಂತ ಅಂದ್ರೆ ಸ್ಮಶಾನದಲ್ಲಿ ಮಾನ್ಯ ಅಂತ್ಯ ಸಂಸ್ಕಾರಕ್ಕೆ ಜಾಗವೇ ಸಿಗಲಿಲ್ಲ. ಊರಿನ ಜನ ಕೂಡ ಮುಂದೆ ಬರಲಿಲ್ಲ. ಎಲ್ಲ ಇದ್ದು ಅನಾಥವಾದ ಮಾನ್ಯ ಮತ್ತು ವಿವೇಕಾನಂದ ಅನಾಥರಾದಂತೆ ಭಾಸವಾಗಿತ್ತು. ಒಂದು ಕಡೆ ಮಾನ್ಯ ಕುಟುಂಬ ಗ್ರಾಮ ತೊರೆದಿದ್ದು, ಮತ್ತೊಂದು ಕಡೆ ವಿವೇಕಾನಂದ ಕುಟುಂಬ ಗಾಯಗೊಂಡು ಆಸ್ಪತ್ರೆ ಸೇರಿದೆ. ವಿವೇಕಾನಂದ ಕುಟುಂಬದ ಸಹಾಯಕ್ಕೆ ಯಾರೂ ಬಾರದ ಹಿನ್ನೆಲೆಯಲ್ಲಿ ಅಂತ್ಯ ಸಂಸ್ಕಾರಕ್ಕೆ ಗ್ರಾಮ ಪಂಚಾಯಿತಿಯಿಂದಲೇ ಹಳ್ಳದ ದಡದಲ್ಲಿ ಅಂತಿಮ ವಿಧಿವಿಧಾನ ನೆರವೇರಿಸಲಾಯಿತು. ದಲಿತ ಯುವಕನನ್ನು ಪ್ರೀತಿ ಮಾಡಿದ ತಪ್ಪಿಗೆ ತಂದೆಯವರು ತನ್ನ 7 ತಿಂಗಳ ಗರ್ಭಿಣಿ ಮಗಳನ್ನೇ ಕೊಲೆ ಮಾಡಿರುವಂಥ ಘಟನೆ ಹುಬ್ಬಳ್ಳಿ ತಾಲೂಕಿನ ಇಮಾಂ ವೀರಾಪುರ ಗ್ರಾಮದಲ್ಲಿ ನಡೆದಿರುವಂಥದ್ದು. ಸದ್ಯಕ್ಕೆ ಪೊಲೀಸರು ತನಿಖೆ ಮುಂದುವರಿಸಿದ್ದು 3 ಜನರ ಬಂಧಿಸಿದ್ದಾರೆ. ಮತ್ತೊಂದು ಕಡೆ ದಲಿತ ಸಂಘಟನೆಗಳು ಇನ್ನಷ್ಟು ಜನರ ಬಂಧಿಸಬೇಕು, ಈ ದಲಿತ ಏನಂತಿದ್ರೆ ಯುವಕನನ್ನು ಪ್ರೀತಿ ಮಾಡಿ ಏನು ಮದುವೆಯಾಗಿದ್ಲು ಆ ಮಾನ್ಯಳಿಗೆ ಏನಂತಿದ್ರೆ ನ್ಯಾಯ ಸಿಗಬೇಕನ್ನುವಂಥ ಒತ್ತಾಯ ಕೂಡ ಮಾಡಿರುವಂಥದ್ದು. ಮೃತ ಮಾನ್ಯ ಪತಿ ಕಣ್ಣೀರಾಕಿದ್ದಾನೆ.
ಜಾತಿ ಜಾತಿ ಅಂತ ನನ್ನ ಜೀವನವನ್ನು ಹಾಳು ಮಾಡಿದ್ರು. ನಾನು ಮಾನ್ಯ ಜಾತಿ ಮೀರಿ ಪ್ರೀತಿಸಿ ಮದುವೆಯಾಗಿದ್ವು. ನಾವಿಬ್ಬರೂ ಸುಂದರ ಬಾಳಿನ ಕನಸು ಕಂಡಿದ್ವು. ನಾವು ದಲಿತ ಕುಟುಂಬದವರಾಗಿದ್ದರೂ ಬಸವ ತತ್ವ ಪಾಲಿಸ್ತಾ ಇದ್ವಿ. ಆರೋಪಿಗಳಿಗೆ ಶಿಕ್ಷೆ ಆಗಬೇಕು ಅಂತ ಮಾನ್ಯ ಪಾಟೀಲ್ ಪತಿ ವಿವೇಕಾನಂದ ಪಬ್ಲಿಕ್ ಟಿವಿ ಜೊತೆ ಮಾತನಾಡಿದ್ದಾನೆ. ನಮ್ಮ ನಡುವೆ ಏನೇ ಜಗಳ ಬಂದರೂ ನಾವು ಇದು ಮಾಡುವ, ನಮ್ಮ ನಡುವೆ ಮೂರನೇದವ್ರು ಯಾರು ಬರೋದು ಬೇಡ. ನಾವು ತಪ್ಪು ಮಾಡಿ ಇಲ್ಲ, ನಾವು ಏನೋ ಮಾಡಿದ್ರೆ ನಮ್ಮ ಇಬ್ಬರ ನಡುವಿನ ಇದಾಗಬೇಕಂತಂದು ಹಿಂಗೆ ಥರ ಎಲ್ಲ ಬುದ್ಧಿ ಹೇಳ್ತಿಲ್ಲ ಸರ್. ಈಗ ನನಗೆ ನಮ್ಮ ಮನೆಯೊಳಗೆ ಒಂಥರ ನಾವು ಅಪ್ಪಾಜಿ ಎಲ್ಲ ಒಂಥರ ಮಗಳ ಥರ ನೋಡ್ತಿದ್ವಿ ಸರ್. ಅವರು ಭಾಳ ಅಂದ್ರೆ ಭಾಳ ಕ್ಲೋಸ್ ಆಗಿತ್ತು ಸರ್. ನಾವು ಅಪ್ಪಾಜಿ ಹೇಳ್ತಿದ್ದು ಸರ್, ನಮ್ಗೆ ಏನಾದರೂ ಇದು ಇಲ್ಲ, ಆಕಿಗೆ ಏನೂ ಆಗಬಾರ್ದು ಈ ಥರ ಇದ್ದು ಸರ್ ನಮಗೆ. ನಾವು ನಿನ್ನೆ ಮನೆಯೊಳಗೆ ಇಲ್ಲಾರ್ದ ಕಾರಣ ನೋಡ್ಕೊಂಡು ಆ ಥರ ಇದು ಮಾಡ್ಯಾರ ಸರ್ ಅವರು. ಧಾರವಾಡಕ್ಕೆ ಬಂದು SP ಸರ್ ಕಡೆ ಇದಾಗಿ ಊರಿಗೆ ಬಂದೀವಿ ಸರ್. ನಾವು ಮನೆ ಪ್ರೆಗ್ನೆಂಟ್ ಇದ್ದಿದ್ದಕ್ಕೆ ಇಲ್ಲಿ ಡಾಕ್ಯುಮೆಂಟ್ಸ್ ಇತ್ತು ಸರ್, ಅದಕ್ಕೆ ಬಂದೀವಿ ಸರ್. ಬರ್ತಾ ಹೋಗ್ತಾ ಇದ್ವಿ ನಾವು. ಕಾನೂನು ಪ್ರಕಾರ ಅವ್ರಿಗೆ ಶಿಕ್ಷೆ ಆಗ್ಬೇಕು ಸರ್. ಮುನ್ನೆಚ್ಚರಿಕೆ ಕ್ರಮವಾಗಿ ಇದೀಗ ಇನಾಂ ವೀರಾಪುರದಲ್ಲಿ ಬಿಗಿ ಪೊಲೀಸ್ ಭದ್ರತೆ ನಿಯೋಜಿಸಲಾಗಿದೆ. ಮತ್ತೊಂದು ಕಡೆ ಹತ್ಯೆ ಮಾಡಿರುವ ಮಾನ್ಯ ತಂದೆ ಮನೆಗೆ ಬೀಗ ಬಿದ್ದಿದೆ. ಮಗಳ ಹತ್ಯೆಯಾಗುತ್ತಲೇ ಮಾನ್ಯ ತವರು ಮನೆಯವರು ಗ್ರಾಮವನ್ನು ತೊರೆದಿದ್ದಾರೆ. ಎರಡೂ ಮನೆಗೂ ಪೊಲೀಸರು ಭದ್ರತೆ ಒದಗಿಸಿದ್ದಾರೆ. ಸದ್ಯ ಗ್ರಾಮದಲ್ಲಿ ಬೂದಿ ಮುಚ್ಚಿದ ಕೆಂಡದಂತಹ ಪರಿಸ್ಥಿತಿ ಇದೆ. ಜಾವೀದ್ ಜೊತೆ ಸುನಿಲ್, ಪಬ್ಲಿಕ್ ಟಿವಿ, ಹುಬ್ಬಳ್ಳಿ.